ಅಭಿಮಾನಿಗಳಿಗೆ ಒಂದನೇ ಹೇಳೇನು ಕೇಳಿರಮ್ಮ? ಚೆನ್ನಾಗಿ ಹೇಳಿ. ಚೆನ್ನಾಗಿ ಹೇಳು ಜನಕ. ಅಮ್ಮ ಬಾಲಕೆರೆ, ನಿಮಗೇನು ಹುಚ್ಚಿಡಿದಿರುವುದೇ ಹೇಗೆ? ಕೆರೆ ಬಾಯಿ ಒಳಗೆ ಬಿದ್ದು ಮುತರಾಗಿ ಆತಕ್ಕೆ ಹೋಗುವರಿ. ನಿಮಗೆ ಇಲ್ಲಿರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ದ್ವಾರಕ್ಕೆ ಹೋಗೋಣ ಬನ್ನಿರಿ. ಇನ್ನು ನಿಮ್ಮ ಪತಿ ಅಭಿಮಾನಿಗಳ ಹಂಬಲವನ್ನು ಬಿಡಿರಿ, ಧೈರ್ಯವನ್ನು ಮಾಡಿರಮ್ಮ ಮಕ್ಕಳಿರ. ಸೈ ಅಪ್ಪಯ್ಯ, ಒಳ್ಳೆ ಮಾತನ್ನೇ ಹೇಳಿದೆ. ಆಹೋ ಜನಕ, ಅಮ್ಮ ಮಗಳೇ, ಎಷ್ಟು ದಿನ ಇತ್ತು ಫಲವೇನು? ಸಾವಿಗೆ ನೇಮವನ್ನು ಕೊಡು ಜನಕ, ಮಾಡು ಇನ್ನೋಳು ತರ್ಕ. ಪತಿವ್ರತ ಶಿರೋಮಣಿಯಾದ ಹುತ್ತರೆ, ಪತಿ ವ್ಯಸನದಿಂದ ಹೋಗುವುದು ಹಸ ಬೆಳೆದ ಹೋಗಬೇಕಾದರೆ ನೀನು ಶಿಷ್ಯತ್ತಿ ಗುರಿ ಆಗಿವಲ್ಲ, ಈ ದೋಷವು ಮುಂದೆ ನಿನಗೆ ಜನ್ಮ ಜನ್ಮಾಂತರರಿಗೆ ಬಿಡುವುದಿಲ್ಲ. ಅಮ್ಮ ಉತ್ತರೆ, ನಿನ್ನ ಮನದ ಕ್ಲೇಶವನ್ನು ಬಿಡು. ನಿನ್ನ ಬಸರಿನೊಳಗೆ ಅಸಮ ಸಾಹಸಿ ಎಂಬ ಬಲು ಪರಾಕ್ರಮನು ಉದ್ಭವಿಸುವರು. ವಸತಿ ಒಳಗೆ ಅವನ ಹೆಸರೆತ್ತಿದರೆ ಧರ್ಮ ಕೀರ್ತಿಯು ದಶದಿಕ್ಕೆ ವ್ಯಾಪಿಸುವುದು. ಜಗತ್ ಪ್ರಖ್ಯಾತ ಪರೀಕ್ಷಿತನ ನಿನಗೆ ಮಗನ ಹುಟ್ಟುವನು. ನಿನಗೆ ವೀರ ಪತಿವ್ರತೆ ಎಂಬ ಬಿರುದು ಕೊಟ್ಟಿರುವನು. ಮತ್ಯಾವ ಯೋಚನೆಗೆ ಮನಗುಡಬೇಡ ಕಮಲ ನೇತ್ರಿ ಕೋಮಲಗಾತ್ರಿ. ಆಹೋ ಅಪ್ಪಯ್ಯ, ಅಮ್ಮ ಉತ್ತರೆ, ಅಜ್ಞಾನದಿಂದ ನಾನು ಶಿಷ್ಯೋತ್ತಿಗೆ ಗುರಿಯಾಗುತ್ತಿದ್ದೆ. ನನ್ನಲ್ಲಿ ಸುಜ್ಞಾನವನ್ನು ಬೀರಿ ಒಳ್ಳೆ ಮಾರ್ಗವನ್ನು ತೋರಿದರೆ ಶ್ರೀಹರಿ ಭಕ್ತೋದ್ಧಾರಿ. ಕುರುಕುಲವೆಂಬ ಕದಳಿ ಒನಕ್ಕೆ ಸುಂಡಾಲನೆಂದು ಒಪ್ಪುವ ಕಣ್ಣುಗಲಿಯಾದ ಪಾರ್ಥ. ಅರ್ಜುನ ಕುರುಕುಲವೆಂಬ ಕದಳಿ ಒನಕ್ಕೆ ಸುಂಡಾಲಂತ ಒಪ್ಪುವ ಕಣ್ಣುಗಲಿಯಾದ ಪಾರ್ಥ, ತ್ರಿಲೋಕದ ಅತಿ ಸಮರ್ಥ ಕೌರವನಿಗೆ ಬಂಧುವಾದ ಸಿಂಧು ಭೂಪಾಲೆಂಬ ಸೈಂಧನವ ಕಂದರವು ಉಳಿಯದು. ಅರವಿಂದಾತ್ಮನ ಪಶ್ಚಿಮದೊಳಗೆ ಉದ್ಭವಿಸಿದರು, ನಳಿನಾಪ್ತನ ಪಶ್ಚಿಮದೊಳಗೆ ಉದ್ಭವಿಸಿದರು. ಕಲಿಪಾರ್ಥನೆ, ನೀನು ನುಡಿದ ನುಡಿ ಮಾತ್ರ ಸೆಟೆಯಾಗದು. ಚೈತ್ರದಲ್ಲಿ ನಾಳೆ ಉಳಿಯದು, ನಾಳೆ ಉಳಿಯುವುದು ತಿಳಿಯದು. ಪತಿಭಟರ ಮನವು ಕಂಪಿಸುವಂತೆ ಪಂಚಜನ್ಯ ನಾದವನ್ನು ಹಿಡಿಯುವನು. ಫಲ್ಗುಣ ಸಮರಂಗಣದಲ್ಲಿ ದುರಿಡ
ಬೃಂದಾವನ ಬಾಲಕ ಗೆಲ್ಕುಲ ನಾಯಕ ಪುಣ್ಯದಾನು ಜತ್ಯವಾಗಿದ್ದರೆ ಎನ್ನ ಪುತ್ರನನ್ನು ಕೊಂದ ಕುಟುಂಬ ವೈರಿಯಾದ ಸಂಧ್ಯಾವನ ಶಿರವನ್ನು ಒತ್ತ ಮನದೊಳಗಾಗಿ ಕತ್ತರಿಸಿ ಬಿಡುವನು. ನಾರಾಯಣ ಹರಿಪಾರ್ಥ ಮದ ಮೂರ್ಖರಾದ ಕವರವರ ಬಲ ಬೆದರುವಂತೆ ನಿಜ ದೇವತತ್ವವನ್ನು ಇಳಿವನು ನಾರಾಯಣ. ನಾಳೆ ಈ ಸಮರದಲ್ಲಿ ನೋಡಿ ಎದೆಯ ತಾಣ ಜನೆ ಅದ್ಭುತ ಬೇಗನೆ ಭುವನ ಬ್ರಹ್ಮಾಂಡ ವ್ಯಾಪಿಸುವಂತೆ ಕನ್ನಡ ದನಿಯಾಯ್ತು. ದಿಗ್ಗಜ ಹೋಗಿ ಹಿಡಿಕ್ಕುವ ಹೋಲ್ದಾಗ ಕಂಡು ಪ್ರಯಾಣ ಬೇಡದ ಕಾಲ ಬ್ರಹ್ಮದರಿಗೆ ಆರಂಭ ಸೂಚನೆ ದುರ್ಯೋಧನ ಬರೆಯಲು ಕರಗಟ್ಟ ತೇಜಗಳ ತೆಗೆದವು. ಇದೇನು ಕಥಕವು ಸಿಂಧು ಭೂಪ ತಿಳಿಸಿದರೆ ಇದೇನು ಆಶ್ಚರ್ಯವ. ತನ್ನ ತನಗನೆ ಗೋಸರಿಗೆನ್ನ ಕರಳು ತೆಗೆದುಕೊಂಡು ಪ್ರತಿಕ್ರಿಯೆ ನಾಳಿನ ದಿನೆಯೊಳು ಎನ್ನ ತಲೆ ಕಡೆ ಹಾಕಬೇಕೆಂದು ನಾರಾಯಣನ ಪಾಂಚಜನ್ಯವನ್ನು ವಿದ್ಯೆಯನ್ನು ಜಗತ್ತಂಪಾಕ ನಿಜ ದೇವದತ್ತವನ್ನು ನುಡಿಸಿದರಂತೆ. ಶಾರರ ಮುಖಾಂತರ ತಿಳಿದು ಸಡಕೋಪದಿಂದ ನನಗೆ ಉಸಿರಿದನು ಸೂರ್ಯನಂದನ ಈ ಕ್ಷಣ ಹಿಂದೂ ದೇಶ ಅತ್ಯಾಚಾರದ ಸೈನ್ಯವನೇ ಕುರುಶ್ರಮ ಭೃಶ್ರಮ ಸುಲೆತ್ತಿನ ಸಲ್ಲ ಕುಪಾದಗಳನ್ನು ಕುಡಿಕೊಂಡು ಮುಂದೆ ಎಚ್ಚನೆ ಕೌರವರಿಗೆ ಪೋಗಲು ನಡೆ ಬೇಗನೆ ಚೈತ್ರತನೆ ಆ ಧೈರ್ಯವನ್ನ ಪಡೆದರು. ಆ ಧೈರ್ಯವನ್ನ ಎಲ್ಲ ಸಾರಥಿ ಈ ನಿಸಿ ಕಾಳದೊಳ ಅಸಮ ಭುಜ ಬಲರಾದ ಕೃಪಾ ಕರ್ಣ ಜೈನವಾದಗಳು ಎನ್ನೆಲ್ಲಿಗೆ ಬರುವುದಾದಕ್ಕೂ ಈ ನಿಸಿ ಕಾಳದೊಳ ಅಸಮ ಭುಜ ಬಲರಾದ ಕೃಪಾ ಕರ್ಣ ಜೈನವಾದಗಳು ಎನ್ನೆಲ್ಲಿಗೆ ಬರುವುದಾದಕ್ಕೂ ಮನೋ ತುಕಡರಾಗಿ ಜೈನದೇವರ ಮಾತ್ರ ಬೋ ಪೇಚಾಡುತ್ತಾ ಬರುವುದಾದಕ್ಕೂ ಪಂಚ ಪ್ರಾಣ ಪ್ರಚಮಾರ್ಥ ಒಬ್ಬ ಕುರುಮಂಡಲೇಶ್ವರ ಇಂದಿನ ಅವಧಿ ಅಭಿಮಾನ ಕೊಂದುದಕ್ಕೆ ಸೈನ್ಯಸುರ ಆರಗಳನ್ನು ಸತ್ತನು ಮಾಡದಂತೆ ಇಂದ್ರ ಚಂದಾಟನಾದ ಪಾರ್ಥನ ನಾಳದಿದ್ದ ಸೈನ್ಯಸುರ ಆರ್ಯಗಳನ್ನು ಸತ್ತನು ಮಾಡದಂತೆ ಆದ ಕಾರಣ ಸೈನ್ಯರು ಮಾಡದಂತೆ ಹುಡುಗಿಯ ಸೋಗೋ ಹುಡುಗನ ಮ್ಯಾಗ ಹುಡುಗನ ಸೋಗೋ ಹುಡುಗಿಯ ಮ್ಯಾಗ ಹುಡುಗಿಯ ಸೋಗೋ ಹುಡುಗನ ಮ್ಯಾಗ ಹುಡುಗನ ಸೋಗೋ ಹುಡುಗಿಯ ಮ್ಯಾಗ ಮುದಿಯರ ಸೋಗೋ ತಲೆಯ ಮ್ಯಾಗ ಗರ್ಗ ಸೋಗೋ ಕುಂಕುಮದಾಗ ಹುಡುಗಿ ನಿನ ಸೋಗೋ ಸೇರಾಗ ಬಹಳದಾಗ ಹುಡುಗಿ ನಿನ ಸೋಗೋ ಸೇರಾಗ ಹುಡುಗಿ ನಿನ ಸೋಗೋ ಸೇರಾಗ ಬಹಳದಾಗ ಹುಡುಗಿ ನಿನ ಸೋಗೋ ಸೇರಾಗ ಮಡಿ ಮಾರಿ ನೋ
ಕರ್ನಾಟಕ ವಸು ತೀಕ್ಷ್ಣನಾದ ಕೌರವ ಸೇನೆ ಹೇಳು. ಅವೋ ಸೈನ್ಯವನೇ ಹೇಳು. ಲೇಸಾಯ್ತು ಪಾರ್ಥನ ಕೂಸನ್ನು ಮೋಸ ಮಾಡಿದಕ್ಕೆ ಎನ್ನ ಪ್ರಾಣಕ್ಕೆ ಮಾತಾಡಬಹುದು. ಕೌರವ ಹೆಸರನೇ ಅವೋ ಸೈನ್ಯವನೇ ಹಾಕಿರೋ ಪ್ರತಿಜ್ಞೆಯನ್ನು ಮೀರುವುದಕ್ಕಾರಿ ವಿರಂಚಗಳ ಸದಳವು ನಾಳಿಗುಳಿಯನ್ನ ಪ್ರಾಣವ ಪಾರ್ಥನು ಬದ ಸುಳ್ಳಾಗದ ಸುಯೋಧನ ಏನು ಮಾಡೋದಕ್ಕೆ ಆಲೋಚನ ಬಲ ಬಲ ದೇಶ ಅಧ್ಯಕ್ಷರೇ ಈ ಅನ್ನ ದೇಶ ಹೋದರ ಚಿಂತೆ ಇಲ್ಲ. ನಿನ್ನ ಪ್ರಾಣವನ್ನು ನಾಳೆ ಉಳಿಸಬೇಕೆಂದು ಯೋಚನೆ ಮಾಡೋರೇ ಬೇಗನೆ. ಆದರೆ ಚಿಂತೆ ಇಲ್ಲ. ಸೈನ್ಯಾಧ್ಯಕ್ಷನಾದ ದ್ರೋಣನಲ್ಲಿ ಹೋಗೋಣ ಬನ್ನಿರಿ. ಅದನಲ್ಲಿಗೆ ಹೋದರೆ ಯಾವುದೋ ಒಂದು ಮಾಡೋಣ ಯೋಚನೆ ಇದ್ದಾರೆ. ಸೈನ್ಯವ ಬಿಡಿರಿ ಈ ಸಾರಥಿ ಕೃಪಾಕರ್ಣ ಸೈನ್ಯವಾದಿಗಳನ್ನ ಕೂಡಿಕೊಂಡು ಕೌರವನು ಇನ್ನಂದ್ರಕ್ಕೆ ಬರುವನು. ಕಾರಣವು ಏನು ಏನು ಕಾರ್ಯತ್ರಿಂದ ಬರೋನು. ಎಲ್ಲ ಸಾರಥಿ ಸಾರ್ವಭೌಮನಾದ ಕೌರವೇಂದ್ರ ಬರುವರು ಕರ್ಪೂರವಳಿಯನ್ನು ತೆಗೆದುಕೊಂಡು ಬಾ ಸಾರಥಿ. ಅತಿ ಜಾಗೃತಿ ಪದ್ಮಗಳಿಗೆ ಏನು ಚೆನ್ನಾಗಿ ಒಳಗ ಅಂತಾರೆ ನಂದನ ಪಾಠವಿಯೋಳ ಒಡಲಿಗೆ ಭಿಕ್ಷಯ ಬೇಡದಿಂದ ಪಾಂಡವರೆಂಬ ಕಡಲಿಗೆ ಬಡ ಬಾಡಲ ಪ್ರಯಾಣದ ತೃಣ. ಕಡ ಮೂರ್ಖನಾದ ನಡು ಪಾಂಡವನು ಮಾಡಿರುವ ಶಪಥವನ್ನು ಕೇಳು ಈ ಕ್ಷಣ. ಹಿಂದೆ ರಾವದ ತನ್ನ ಕಂದನಾದ ಅಭಿಮಾನವು ಸಿಂಧು ದೇಶ ಅಧ್ಯಕ್ಷರೇ ಒಂದನೆಂಬ ವರ್ತಮಾನವನ್ನು ಕೇಳಿ ಮಂದಮತೀತನಾದ ಇಂದ್ರಸಂಜಾತನು ಸೈನ್ಯವನ ಮೇಲೆ ಕೋಪವನ್ನು ತಾಳೆ ನಾಳೆ ಅರಿವಿಂದ ಅಪ್ತಿಗೆ ಪಶ್ಚಿಮ ದಿಕ್ಕಿಗೆ ಹೋಗುವುದರಿದ್ದರು ಸೈನ್ಯ ಉಳಿಸಿರ ಅರಿಗಡಿಯುವಂತ ಪ್ರತಿಜ್ಞೆ ಮಾಡಿದರು. ಓ ಆಚಾರ್ಯರೇ, ಅಹೋ ರಾಜ, ಅವನಿಗೆ ಗೋವಿಂದ ಸಹಾಯ ಇರುವುದೆಂದು ನಾನು ಗರ್ವದಿಂದ ನುಡಿದರೇನು? ಅವನ ನುಡಿದ ನುಡಿಗೆ ಯಾರು ಎದುರು ತಡುವರಂತೆ ಯೋಚನೆ ಮಾಡಬೇಕು ನೀನು. ಮಕಟ ವರ್ತನಾದ ಭೂಪಾಲ ಶಿರೋಮಣಿ ಅವೋ ಗುರುಗಳೇ, ಇದಕ್ಕೇನು ಮಾಡಿದ್ರೆ ತೀರದ ಯೋಚನೆ. ಪಾರ್ಥನ ಹಾಕಿರುವ ಪ್ರತಿಕ್ರಿಯೆಯನ್ನು ಕಳಿಸುವುದಕ್ಕೆ ಎನ್ನ ಯುಕ್ತ ಸಾಲದು. ಲೋಕರಕ್ಷಕನಾದ ಶ್ರೀಕಾಂತನ ಕರ್ಣ ಕಟ್ಟಕ್ಷರನ್ನು ಮೇಲಿರುವುದು. ಅಹೋ ಕುರುಮಂಡಲೇಶ, ಅವೋ ಗುರುಗಳೇ, ಸೈನ್ಯದೇವನದಲ್ಲಿ ಕಾಯುವುದು ಎನ್ನಳವಲ್ಲ, ಮೇಳಗಾಂಡಿಯು ಕೊಲ್ಲೋನಲ್ಲ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಶ್ರೀಕೃಷ್ಣನ ಬೇರೆಯವನು. ಬಾಳರಿ ಜೀವ ಜಾತಿರೊಡನೆ ನಮವಂಧರ್ಯದ ಭಾರತ ಕಡೆ ತೆಗೆದು ಜಗವಿನ ಮೊರಹರ ಲೀಲೆಗೋಸ್ಕರ ಉದಯಿಸಿದ ಭುಜಗ ತಂತ್ರವಿದ. ಇದರೊಳಗೆ ಒಬ್ಬನು ಸಲುವವನು ಸಿದೆಬಡಿಹವನು. ಇದರ ಕೀಲು ನಿನ್ನ ಏನು ತಿಳಿಯುವುದು? ಅಹೋ ಧರಣೀಶನೇ, ಓ ದ್ರೋಣರೇ, ನನ್ನ ನುಣಿಯಂದ ಹರಿಯದಿರಿ ಮುರಹಡರ ನುಡಿಗಳೆಂದಿರಿ. ಆದ ಕಾರಣ ಅರ್ಜುನ ಮಾಡಿ ಶಪಥವು ಎಂದಿಗೂ ಸುಳ್ಳಾಗದು. ಬಂಧುವಾದ ಸೈನ್ಯವು ಆಸೆಯ ಬಿಡು ಬಿಡು ಬಿಡಿ ಮತ್ತೆ ನಿನಗೆ ಹಿಡಿದೇನೋ ಒಂದಾಗದ. ಉದ್ಯತ್ಪಲ ರೌದ್ಯನಾದ ಸೂರ್ಯನಂದರ ಈ ಸುದ್ದಿ ಸೂರ್ಯನಾಡಲು ದೊರೆದು ಹೇಳಿದಿ ಕೇಳಿದೆಯಾ? ನನ್ನ ಸತ್ಯಕ್ಕೆ ಮತ್ತೆ ಪಾಂಡವನ ಮಾಡಿದ ಪ್ರತಿಜ್ಞೆಯನ್ನು ಕಳಿಸಿ ಕ್ಷೇತ್ರದ ಪ್ರಾಣ ಧರಿಸುವ ಪ್ರಯತ್ನ ಮಾಡಿದರೆ ಇದ್ದಲ ಸುದ್ದಿಯಮ್ಮ ಬಿಟ್ಟು ಪದ್ಮಾಕ್ಷರ ಪರ ಪ್ರಪಂಚದಲ್ಲಿ ಪದಸುವನು. ಅವೋ 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 ಸೈನ್ಯಾಧ್ಯಕ್ಷನ ದ್ರೋಣ ಎನ್ನ ಮೇಲೆ ಅಂತ ಕರಡು ಈ ಕ್ಷಣ ವಿಕ್ರಮವಾದ ಚಕ್ರವರ್ತಿಗೆ ಅಕ್ಕರದಿಲ್ಲದೆ ಬೊಕ್ಕದ ನೆರವಲ್ಲ ಹಾಳು ಮಾಡದಕ್ಕೆ ಸೇನಾಧ್ಯಕ್ಷರ ಬದೆ
ಇನ್ನೊಮ್ಮೆ ಜೈನ ಅಧ್ಯಕ್ಷನ ಮಾಡಿದರು. ಹಾ ಕಲಿಪಾರ್ಥನ ಮಾಡಿದ ಪ್ರತಿಜ್ಞೆಗೆ ಏನು ಮಾಡಲಿ ಯೋಚನೆಯನ್ನು ಮಾಡಬೇಕು ನೀನು. ನಿಮ್ಮನ್ನು ನೆಮ್ಮಿ ನಾನು ಕೆಟ್ಟರೆದ್ರಣ ಇದು ಪರ್ಯಾತರ ಗುರ್ತಿಲ್ಲವದು ಅಹೇ ಕುಂಬಿನಿ ಬದಿಯೇ ಓ ಸೇನಾಧಿಪತಿಯೇ ಎನ್ನು ನೆಂಬಿ ನೀನು ಏತಕ್ಕೆ ಕೆಡ್ತೀಯ? ನೀನು ಕೆಟ್ಟಿದ್ದೇ ಬೇರೆ. ಭೀಮನಿಗೆ ವಿಷಾದ ಕಜ್ಜಾಯ ತಿನ್ನಿಸಿ ಕೈ ಕಾಲನ್ನು ಕಟ್ಟಿಸಿ ಕಾರು ಮಡಿ ಕಳಿಸಿದಾಗಲೇ ಕೆಟ್ಟೆ. ಶಕನಿಯ ಮುಖದಿಂದ ಕೆಟ್ಟ ತೂಚಾಟವನ್ನು ಆಡಿ ಪಾಂಡವರನ್ನು ಹರಣ್ಯಕ್ಕೆ ಕಳಿಸಿದಾಗಲೇ ಕೆಟ್ಟೆ. ನಿನ್ನ ದುರ್ಗುಣ ನಿನ್ನ ಕೆಡಿಸಲಿಲ್ಲದೆ ಅನ್ನ ಯಾರ್ಯಾರು ಕೆಡಿಸಲು ಗುರುಬದೆ ಸುಮ್ಮನೆ ಅನ್ಯಾಯವಾಗಿ ಹದಕ್ಕೆ ತೋರಿದೆ. ಸೈನ್ಯ ಅಧ್ಯಕ್ಷನಾದ ತೃಣ ಅಹೋ ರಾಜ ಎನ್ನ ಮೇಲೆ ಅಂತಃಕರ ಓಹೋ ಕುರುಬುಬ್ಬದಿ ಕುರುಳಾದ ದ್ರೋಣರೇ ಅಹೋ ಸಂಜೀವನೇ ನಿಮ್ಮ ನೊಣಗಳನ್ನು ತೆಗೆದಿರಿ ಎನ್ನ ಪ್ರಾಣಕ್ಕೆ ಬಹಳ ತೊಂದರೆಯನ್ನು ಮಾಡ್ತಾ ಬಿಟ್ಟರು. ನಿಮ್ಮಗೇನು ತಾತ್ಸರವಾಗಿ ಕಾಣಬಹುದು? ಭಾರತನು ನಿಮ್ಮ ಮೇಲೆ ಪ್ರತಿಕ್ರಿಯೆ ಮಾಡಿದರೆ ನಿಮ್ಮ ಪ್ರಾಣಗಳ ಬಗ್ಗೆ ಬರುತ್ತವ. ಆಹೋ ದ್ರೋಣರೇ ಅಹೋ ಚಂದ್ರತಾನೆ ಯಾತಕ್ಕೆ ಮಾಡದಿದ್ರೆ ಹರಡ್ತಾ ಇಲ್ಲ. ಓಸ್ ಮುಂದೆ ಇದೀವಲ್ಲ, ಈ ಕಡೆ ಬ್ರಹ್ಮರಂಧ್ರ ಪರ್ಯಾಂತರಕ್ಕೆ ಎನ್ನ ಪ್ರಾಣವನ್ನು ಉಳಿಸೋಪಾಯವನ್ನು ಮಾಡಿದ್ರೋಣ. ನಿಮ್ಮ ಪಾದ ಪದ್ಮಂಗರ ಮರವಕ್ಕೆ ಲಕ್ಷಿಸಿದ ಪ್ರಾಣ ಸೈನ್ಯ ಅಧ್ಯಕ್ಷನಾದ ದ್ರೋಣ ಅಹೋ ರಾಜ ಎನ್ನ ಮೇಲೆ ಅಂತಃಕರೆ ನೀಡು. ಈಗ ಸಾಧ್ಯವಾಗಿ ಇಡುವನು ಸುರೇಂದ್ರ ಸೈನ್ಯವನ ಕಷ್ಟ ನೋಡಲಾರೆ ಅವನ ಪ್ರಾಣ ಉಳಿಸು ಉಪಾಯವನ್ನು ಮಾಡು. ಈಗ ಮಕಟ ವರ್ತನಾದ ಭೂಪಾಲ ಶಿರಮಣೆ ಅವೋ ಗುರುಗಳೇ ಭುಜ ಬಲಪಟ್ಟ ಠೋಪನಾದ ಭಾರತ ನಡೆದ ಪ್ರತಿಕ್ರಿಯೆ ಕಳಿಸು. ಭುಜ ಬಲಪಟ್ಟ ಠೋಪನಾದ ಭಾರತ ನಡೆದ ಪ್ರತಿಜ್ಞೆಯನ್ನು ಕಳಿಸುವುದಕ್ಕೆ ಎನ್ನ ಸಲದು. ಸುಪಟನಾದ ಸೈನ್ಯವನ ಲಲಾಟಿ ಲೆಕ್ಕಿದಂತಾಗಿದೆ ಹಾರು ಮಾಡೋದೇನ. ಅಕ್ಕ ರಾಜ ಚೈತ್ರದ ಪ್ರಣವನ್ನು ದಕ್ಕಿ ಬಿಡುವನು. ಸಿಂಧು ದೇಶಾಧಿಪತಿ ಬಂದ ಭಯವೇನ. ಅರಿವಿನಿಂದ ನಮ್ಮನ್ನು ಹರ್ತನ ನಾಳೆ ಇದ್ದ ತೋಳಿರುವ ಗುಡ್ಡ ಬರಲಿ ಒಳರಿ ಆ ಸಕ್ಕರ ಸಂಜಾತ ಮಾಡಿರುವ ಶಪಥವನ್ನು ಮಾಡುವನು ಕಾರ್ಯ ನಿಮ್ಮ ಬಯಲು ಸಂಶಯವನ್ನು ತಗ್ಗಿಸ್ರಿ. ಅವು ದೋಳಿಗೆನ್ನ ಸಾಹಸವನ್ನು ನೋಡ್ರಿ. ಸ್ವಲ್ಪ ಹಿಂದೆ ಬರ್ಬೇಕು. ಭಾರತ ಸಮರ ವಿಜಯಕ್ಕೆ ಶಿವನ ಕೃಪೆ ಸಂಕ್ರಮಿಸಿತು ನನಗೆ. ಅದೇನು ಭಾರತ? ಅನುಪಮ ವಿಲಾಸದ ಕನಸು ಕಂಡೆನು ಕೇಳು ನನಗೆ. ಅದೇನು ಚೆನ್ನಾಗಿ ಹೇಳು ಭಾರತ. ಯಾಕೆನೆ ಕಲಿಪಾರ್ತನೆ ಸ್ವಪ್ನದ ರಂಜಿಪ ಕೆಂಚದೆಯಲ್ಲ ಶಿವನ ಬಂದು ಮಗನೇ ನಿನ್ನ ಪ್ರತಿಕ್ರಿಯೆ ಪ್ರತಿ ಉತ್ತರ ಉಂಟೆ ಅಂದದಿರು ಎಂದು ಸಿಂಧುರಿಯ ಶಾಪ ಮೇಂದ ಕರಕ್ಕೆ ನೀಡಿದನು. ಹೌದೇನು ಭಾರತ? ಪಕ್ಷಿ ವಾಹನನೇ ಕೇಳು. ಸುಭದ್ರಾ ಕಾಂತನೇ ಹೇಳು. ದಂಸಿಯ ಬಂದು ಸೈನ್ಯವನ ಶಿರ ಲಕ್ಷ್ಯವಿಲ್ಲದೆ ಸರಿ ಎಂದು ಕರ್ಣಕಟಾಕ್ಷದಿಂದ ಗಾಂಡಿವಿಯ ನಿಜ ಶಾಪ ಮೇಡಿ ಎಂದನು. ಹೌದೇನು ಭಾರತ? ದಾನವ ದಂಸಿಯೇ ಕೇಳು. ಮಧ್ಯಮ ಪಾಂಡವನೇ ಹೇಳು. ನಿನ್ನ ಹಣಿಗಳ ಸಹ ಕಂಡೆನು ನೋಡಿ ಮನದೊಳು ಉಲ್ಲಾಸ ಕಂಡೆನು. ಈ ರೀತಿ ಹದನವಾಗಿ ಕನಸನ್ನು ಕಂಡೆನು ಧನಜಾರಿ ಹೇಳು ಈ ಕನಸಿನ ದುರದೀರ್ಘ ಗಂಡನಾದ ನರನೇ, ನರವರನೇ ಕಿರಣ ಸ್ವಪ್ನ ವ್ಯವಸ್ಥೆಯಲ್ಲಿ ನಿನಗೆ ಉರುತರ ಚಾಪವನ್ನು ಕೊಟ್ಟನೇನು ಆ ಪಿನಾಕಿ. ಹೌದು ಶ್ರೀಹರಿ. ಹಾಗಾದರೆ ಸೈನ್ಯವನ ಶಿರಕ್ಕೆ ಬಂದಿದ್ದು ಗಿರಾಕಿ. ಹೌದೇ ಪರಮಾತ್ಮ. ಹಿಂದಿನ ದಿನ ಅವಧಿ ಸಂದೇಹವಿಲ್ಲದೆ ಮರಣ ಸಂಶಯ ಕಾಲ ಚಿಂತಾಲೋಲಕನಾಗಿರುವನು. ಹಿಂದಿನ ದಿನ ಅವನ ಕಾಂತಿಗೆ ಬಂದೊದಗಿದ್ದು ವೈದಕವೆಂದು ಕದನ ಪ್ರಸಿದ್ಧನಾದ ಧನುಂಜಯನೇ ದಿನೇಶನು ಉದಯನಾದನು. ಕುದುರೆಗಳ ಭಾಗ್ಯ ಬಿಡಲು ಪರಬಲ ಬದಲವಂತೆ ರಥವನ್ನು ಬಿಡುವನ ಫಲವನ ಸಮರಂಗಣದಲ್ಲಿ ದುರಿಣ ಶಂಕು ಚಕ್ರಧರನಾದ ಪಂಕಜಾಕ್ಷನೇ ಕಲಿಪಾರ್ತನೆ ವಂಕನ ಎಂದಿನ ರಣಂಗದನಿಗೆ ವಾಗಿ
ಅಂಕಿತ ಮೀರಿದ ಕೌರವರ ಧನಸಂಕಲ ಕಲಿಪಾರ್ತಾನೆ. ಎನ್ನ ಮಗನ ಕೊಂದವನ ಹೆಸರೆತ್ತಿದರೆ ದಗಲ್ಲಂದು ಎಕ್ಕಳವಾಗಿ ಕಲಿಪಾರ್ತಾನೆ. ಸುಂದರವಾದ ಶರಂಗಗಳನ್ನು ಹೂಡಿ ಪುರಫಲದಲ್ಲಿ ಇರುವ ಸೈನ್ಯವನ ಶಿರವನ್ನು ಈ ದರ ಜಳಕಿಳಿಸುವವರೆಗಿನ ಕೋಪವು ಶಾಂತಲಾಗದು. ಕಂಜಾಕ್ಷರೇ ಕಲಿಪಾರ್ತಾನೆ. ಜಂಜು ಮಾರುತಿಗಿನ ಮಿಗಿಲಾಗಿ ಮಿಂಚಿಗುವ ದಂಡದ ರಂಜಿ ಪರರ್ಥವನ್ನು ಬಿಡಲಾರವ. ಹೋಗೋಣ ಈ ಕ್ಷಣ. ಗೋದಂಡ ಪಾಂಡಿತ್ಯನ ಮುಂದೆ ರಣದೋರ್ದಂಡವನ್ನು ತೋರದಿರು ದ್ರೋಣರೇ. ಮತ್ತು ಈನನಾದ ಸೈನ್ಯವನ ಶಿರವನ್ನು ಹರಿಸುವುದು ಅವನ ಪಾತಾಳದಲ್ಲಿ ಅಡಗಿದರೆ ನಾನು ಬಿಡಬಲ್ಲೆನೆ. ಮಂಡಲೀಕರ ಮಂಡೆಯ ಮೇಲೆ ಇರುವ ಕಿರೀಟ ಕುಂಡಲಾದಿಗಳನ್ನು ಎತ್ತಿ ಭೂಮಾಂಡಲ ಒಳಿ ಕೆಂಪುವಂತೆ ಕಿಡಿಕೆಂಡಗಳನ್ನು ಉಗುಳುವ ಅರ್ಜುನ, ಖಡ್ಗಲಿ ಆದರೆ ನೀನು ಕಡಿದು ಬಾಣಗಳನ್ನು ದ್ರೋಣ ಈ ಕ್ಷಣ ಮಂಕಮದಿದ್ದಾನೆ. ಪಂಕಜಾಕ್ಷನ ಬಲದಿಂದ ವೆಂಕಟ ರಣರಂಗದಲ್ಲಿ ಹೆಸರು ಸಂಕಲವನ್ನು ತಿಡುವ ನೋಡನ್ನ ಭುಜಬಲನೆತ್ತೆಯ ರಸ ದಿಕ್ಕಿ ನೋಡ ಕಾರ ಬಗ್ಗಿಸುವ ರಾಷ್ಟ್ರವನ್ನು ಬಳಸಿದನು. ತರ ಆರಿಸಿಕೊಂಡು ಮಾತನಾಡಿ ಅರ್ಜುನ ಬಿಡುವಿನ ಕರ್ತನ. ಓ ಅರ್ಜುನ, ಇನ್ನು ವಿದ್ಯಾದಲ್ಲ ನಾಣ್ಯಂಬರ ಚಾಲಿ ಎಂದ ನೆಲದಪ್ಪೆ ಬರುವ ನಿನ್ನ ಕುಲ ಶೈಲಾಸ್ತ್ರೆಲ್ಲ ತೆರೆದ ವೀರಾಸ್ತ್ರವನ್ನು ಪ್ರಯೋಗಿಸು ನಾನು. ಅಹೋ ದ್ರೋಣರೇ, ಅಹೋ ಅರ್ಜುನ, ಅಪರಮಿತ ಸಾಹಸಿಯಾದ ಧ್ರುಪದನಮ್ಮ ಬಿಡಿದು ತಂದು ನಿನ್ನ ಶಪಥಮಮ್ಮ ನಡೆಸಿಕೊಟ್ಟಿದ್ದು ಆಗಲೇ ಬರ್ತೀಯಾ? ಅಹೋ ಆಚಾರ್ಯರೇ, ಪಾಲ್ಗುಣ, ನಿನ್ನ ವಿಷ ಕಂಗಳಮ್ಮ ತೆರೆದು ಈ ವಶಿದ ಮೇಲೆ ಕೆಡವದಿದ್ದರು ಏನು ಅಧ್ಯಕ್ಷನಾದ ದ್ರೋಣ ಗುರುಬಲವನ್ನು ಕಂಪಿಸುವಂತೆ ನಿರ್ಜರ ವಂಚಿತನಾದ ದುರ್ಚೋಟಿ ಲೇಸಿದ ಅರ್ಜುನನೇ, ಜನಾರ್ದನನೇ, ಮೂರ್ಛನಗಳು ನಿನ್ನ ಸಮಾನ ಊರ್ಜಿತನ ಕಾಣನು ಕೇಳನ ನೋಡಿ ಬೇಗನೆ. ಹೌದು ಶ್ರೀಹರಿ, ದೌರ್ಜನ್ಯನಾದ ಸೈನ್ಯವನ ಸೆರೆ ಗರ್ಜಿಸಿ ಕಳುವುದಕ್ಕೆ ದೋಷ ವರ್ಜಿತನಾದ ಗುರು ದ್ರೋಣರ ಪಾದಕ್ಕೆ ವಂದಿಸು. ಹಾಗಾದರೆ ನೀನು ಮಾಡಿದ ಪ್ರತಿಜ್ಞೆಗೆ ತೋರುವುದು ಲೇಸು. ಇಂದಿನ ಅವಧಿ ಸಂದೇಹವಿಲ್ಲದೆ ವಂದನೆ ಮಾಡು ಗುರು ದ್ರೋಣನಿಗೆ. ವಿಜಯ ಸಿಂಧು ಭೂಪಾಲ ಎಂಬ ಸೈನ್ಯವನ್ನು ತೆರೆಯುವ ನಮಗೆ. ಮುರಹರಿಯೇ, ನಾನೇನು ದುರಹೇಡಿಯೇ ಹೇಗೆ? ಅರ್ಥ ಭರತ ಕುಲ ಬಂಧನಾಗಿದ್ದರೆ ಒಳಗೆ ಉದ್ಭವಿಸಿ ದುರದಲ್ಲ ವೈರಿಗಳ ಸರಕ್ಕೆ ಮನವೊಳಗೆ ತಡೆಯಲಾಗದ ಶರಣವಕ್ಕರ ನಾರಾಯಣ. ಗಂಡುಗಳಿಗೆ ಮುಂದೆ ಇಂಥ ಚಂಡ ಮಾತುಗಳನ್ನು ಹೇಳಬೇಡ ಕೃಷ್ಣರಾಯ. ಇನ್ನೇ ಒಂದು ಸಾರಿ ಹೇಳದ್ರೆ ಇಂಥ ರಣಗಾಡಿ ಸುದ್ದಿಯ ಧನುಂಜಯನೇ, ಧನುಜಾರಿ, ನಿನಗೇನು ಹುಚ್ಚಿ ಹಿಡಿಯುತ್ತೇನು? ಮತ್ತೇನು ಏನು ಹೇಳಿದ್ರಿ ಬಿಡುವಿನ ಮನದ ಸಂಶಯ. ದ್ರೋಣನೊಡನೆ ನಿನಗೆ ಕಾದಾಡುವ ತ್ರಾಣವಿಲ್ಲಂತ ಹೇಳಿದ್ರಿ. ಏನು ಹೇಳಿದಿ ನಾರಾಯಣ? ಜಾಣತನದಿಂದ ಗುರು ದ್ರೋಣನಿಗೆ ವಂದಿಸು. ಸೈನ್ಯವನ ಸೆರೆ ತೆಗೆಯುವುದಕ್ಕೆ ಉಪಾಯ ಮಾಡುವುದಲ್ಲ. ಬಲಗೊಡನೆ ಪರಮಾತ್ಮನೇ, ದೂರದಲ್ಲಾದರೂ ಗುರುವು ತನ್ನ ಪಿತನ ಉಪಾಧಿಯಲ್ಲಿ ಭಾವಿಸಬೇಕಲ್ಲದೆ ಸಂದೇಹವಿಲ್ಲದೆ ವಂದನೆ ಮಾಡು ಗುರು ದ್ರೋಣನಿಗೆ. ಸೈನ್ಯವನ ಸೆರೆ ತೆಗೆಯುವುದಕ್ಕೆ ಉಪಾಯ ಮಾಡುವುದಲ್ಲ. ಅದರ ಮುನಿದರ ಗುರು ಕಾಯಿ ಎಂಬ ಶ್ರುತಿ ಇರುವುದಲ್ಲ. ಅದು ನೀನು ತಿಳಿದು ಹೋದಿಯಲ್ಲೋ. ಬಂಧನ ಕಾರ್ಯ ಮಾಡುವುದು ಮುಂದೆ ದ್ರೋಣನೊಡನೆ ನೋಡಿಕೊಳ್ಳಬಹುದು. ಹರವಿಂದ ಆಪ್ತನು ಪಶ್ಚಿಮ ಬುದ್ಧಿಗೆ ಹೋಗುವ ಭೀಮಸ್ತು ಮೊದಲು ದ್ರೋಣನ ಪಾದ ಬ್ರಹ್ಮಾಂಡಕ್ಕೆ ಒಡೆಯನಾದ ಪುಂಡರೀಕಾಕ್ಷನೇ, ಹಾಗಾದರೆ ನಿನ್ನ ನುಡಿಗೆ ಒಡಂಬಟ್ಟು ದ್ರೋಣನ ಪಾದಕ್ಕೆ ಮಂಡೆಯನ್ನು ಭಾವಿಸುವನು. ರಥವನ್ನು ಇಳಿದು ಹೋಗಲು ಮರವರ್ತನ ಹೋಗಿ ಬರೋಣ ಈ ಕ್ಷಣ. ಕುರಿತ ಗುಣ
ಅಹೋ ಗುರುವರ್ಯ, ಓ ಪಾಲ್ಗುಣ. ನಮ್ಮ ಹೈವರ ಕೀರ್ತಿ ಪ್ರಭಾವವು ತಪ್ಪಿಲ್ಲವೇನು? ಹಾ ತಮ್ಮ ಮಗ ಹಸತ್ತಮನಂತೆ ಎನ್ನನ್ನು ಭಾವಿಸು. ಹಾ ನಿಮ್ಮ ಕೃಪಕಟಾಕ್ಷದಿಂದ ಎನ್ನನ್ನು ರಕ್ಷಿಸು. ಅಹೋ ಗುರುವರ್ಯ, ಓ ಅರ್ಜುನ. ಬಾಲಕತ್ವದಲ್ಲಿ ಜನಕನಾದ ಪಾಂಡುರಾಯನು ಸ್ವರ್ಗಾರೋಹಣನಾದನು. ಹಾ ನಿಮ್ಮ ಆಶೀರ್ವಾದದಿಂದಲೂ ತಾತನಾದ ಕಲಿವೀಶ್ವರ ಹಂತಕನ್ನದಿಂದಲೂ ಕಾಲಾಹರಣ ಮಾಡಿ ಬಂದೆವು. ಅಹೋ ಆಚಾರ್ಯರೇ, ಓ ಪ್ರಾರ್ಥನೆ. ಕವರವೊಡನೆ ಜೂಜವನ್ನು ಹಾಡಿ ಬೇಸರವಿಲ್ಲದೆ ವನವಾಸವನ್ನು ಮಾಡಿ ಬಂದೆವು. ಹಾ ಅಹೋ ದ್ರೋಣರೇ, ಓ ಅರ್ಜುನ. ಕೂಸನ್ನು ಮೋಸ ಮಾಡಿದ ಸಿಂಧುಗೆ ಜಾತಿಪುಲಾದ ಸೈನ್ಯವರ ಶಿರವನ್ನು ಕತ್ತರಿಸುವುದಕ್ಕೆ ಆದಿಯನ್ನು ಬಿಡು ದ್ರೋಣ. ಪಾರ್ಥನ ಪ್ರತಿಜ್ಞೆ ನೆರವೇರಿಸಿ ಈ ಕ್ಷಣ. ಅಹೋ ಮತ್ತೀತನಾದ ಪ್ರಾರ್ಥನೆ. ಅಹೋ ಆಚಾರ್ಯರೇ, ನಿನ್ನಿಂದಲೇ ಶಪಥವು ನೆರೆಗಿಳಿದ ತೆರೆಗಳ ಕೀರ್ತಿಯನ್ನು ಸಂಪಾದಿಸಿದನು. ಹಾ. ಬಾಳರಿ ಹಲಲೆ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 . ಎನ್ನ ನಂದನ ಅಶ್ವತ್ಥಾಮನ ಪುಸಿ ನೀನೇ ದಿಟ್ಟನು ತಿಳಿದಲ್ಲದೆ ದೃಪದನಂ ಬಿಡು ತಂದ ಶಪಥನಂ ನೆರವೇರಿಸಿದ ಉಪಕಾರವನ್ನು ಮರೆಯುವನೇನು? ನೀನು ಮಾಡಿದ ಶಪಥವನ್ನು ಮಾಡು ಮಾಡಿದ ಪ್ರತಿಜ್ಞೆ ಲೇಸಿದರೆ ಬರೋಣ. ಬಿಟ್ಟಿರಿ ಎನ್ನ ದಾರಿ ಒಳಗೆ ಕೆರಡಿ ಈ ಕ್ಷಣ. ಹೇಳುತ್ತೇನೆ, ಕಲಿಪಾರ್ಥನೆ, ತಡಮಾಡದೆ ರಥವನ್ನು ಒಡಿ ಒಳೆಯಕ್ಕೆ ಬೇಗರೆ. ನಾರಾಯಣ, ಕಲಿಪಾರ್ಥನೆ, ಗುಡಿ ಕುಡಿಸಿ ಕಡ ಬರದೆ ಕವರವರ ಪಡೆಗೆ ಸಿಡಲರ ಮತ್ತೆ ಶಸ್ತ್ರ ಪ್ರಯೋಗವನ್ನು ಮಾಡುವರು. ಸೈನ್ಯವರ ಶಿರವನ್ನು ಕೈಯುವರು. ಶರಜಾಕ್ಷಣೆ ರಥವನ್ನು ಒಡಿ ಒಳೆಯಕ್ಕೆ ಬೇಗರೆ. ಯಾತಕ್ಕೆ ಮಾಡಿದ ಯೋಚನೆ? ಮಲದ ಬಲೆಯೋಳು ಮನಕುರು ಸಿಲುಕುವುದುಂಟೆ. ಕುರುಫಲದೊಳಗೆ ಪಾರ್ಥನಂ ಸಾಮಾನ್ಯರ ಭಟರುಂಟೆ. ಎಮ್ಮೇಡಿಗಳಾದ ಕುರುಕ ಎಂಬ ಜಂಬಗಳನ್ನು ಒಪ್ಪೋದಕ್ಕೆ ಹೋಗೋನು. ಕಾರಾಗೃಹದಲ್ಲಿ ಶೀಘ್ರದಿಂದ ಹೋಗೋನು. ಬಿಡು ಅಣ್ಣ, ಬಿಡು ನಿನ್ನ ಮನ. ಪಾರ್ಥನಂ ನೋಡಿ ಬರೆಯವನು. ಧರ್ಮನಂದನ ಶೀಘ್ರದಿಂದ ಹೋಗೋಣ ಈ ಕ್ಷಣ. ಬಲ ಬಲ ಧನಂಜಯ. ಧನುಜಾರಿ, ಕುರು ಬಲವೆಲ್ಲ ಹಂಜಿಸಿ ಬುಂಜಿಸಿ ನಮಗೆ ಬೆಂಬಲವಾಗಿ ಬಂದ ಋಕೋದರನ ಸಿಂಹಧ್ವನಿಯನ್ನು ಕೇಳಿದೆಯಾ? ಕೇಳಿದೆನು ಪರಮಾತ್ಮ. ಬುಗುಳೆನಪ ಕೋಪಾಗ್ನಿಗೊಂಡ ದ್ರೋಣನ ಚಂದನ ಆಯಾದಿಗಳನ್ನು ಗಗನ ತಲಕ್ಕೆ ಕಿತ್ತೊಗೆದು ಬರುವ ನೋಡು ನಿನ್ನ ಆಗ್ರಜನು. ಹೌದೇ ಪರಮಾತ್ಮ. ನಿನ್ನ ಆಗ್ರಜನ ಸಾಹಸಕ್ಕೆ ಅಮರಾದಿಗಳು ತಲೆದೂಗಿ ಕೊಂಡಾಡಿದರು. ಜಗದೊಳಗೆ ಸರಿಯಾದ ಭೀಮನಿಗೆ. ಅರ್ಜುನ, ಕೇಳಿದೆಯಾ ಭೀಕರವಾದ ಭೀಮನ ಗರ್ಜನ? ಅಹೋ ಮುರಹರಿಯೇ, ಕಲಿಪಾರ್ಥನೆ, ನಮ್ಮ ಹಣ್ಣನಾದ ಋಕೋದರಿಗೆ ಸರಿಯಾರು. ಭರತ ಕುಲಕ್ಕೆ ಕೀರ್ತಿಯನ್ನು ತರುವಂತ ಭೀಮನಿಗೆ ಪ್ರತಿಭಟನೆಯಾರು. ಮಧುಸೂದನ ಗಾದರ ದ್ರೋಣನನ್ನು ಜಯಿಸಿ ಬಂದನ್ಯಾರು ಭೀಮಸೇನ. ಪರಬಲವೆಂಬ ಅಂಧಕಾರಕ್ಕೆ ಆರ್ಕಪ್ರಾಯನಾದ ವಾಯುನಂದನ ಬಾಪುರೇ ಸೇನಾಧಿಪತಿಯಾದ ದ್ರೋಣನಿಗೆ ಗಗನತ್ರ ತೋರಿಸಿ ಬಂದಿಯವನು ಈ ಕ್ಷಣ. ನಿನ್ನ ಬುಧಬಲದ ಯಜ್ಞಗಳಿಗೆ ಮೆಚ್ಚಿದ ಭೀಮ ರಿಪುಗುರ ಧಾಮ. ರೋಷ ನಿಳಿಮಿತನಾದ ಪಾರ್ಥನ ಮಾಡಿದಾಗ ಪ್ರತಿಜ್ಞೆಗೆ ವಿಕ್ಕಿನ ಬಾರದಂತೆ ಸೂರ್ಯನಿಂದ ಸೂರ್ಯನಿಗೆ ಸುದರ್ಶನ ಮನೆ ಮಾಡಿ ಇಟ್ಟಿರುವೆನು. ಅವರ ವಾದಿಗಳ ದಿನಮುಡಿ ಅಸ್ತಮಿಸಿದಂತೆ ಮಂದಮತೀತನಾದ ಸೈಂಧವನು ಹಾಗೂ ಬಯಲಿಗೆ ಬರುವನು. ಅವನ ಕಂದರವನ್ನು ಕಲಿಪಾರ್ಥನ ಕೈಯಿಂದ ಓಡಿಸುವನು. ಬಲ ಬಲ ಸೊಕ್ಕಿದ ಶಿರ ಕಕ್ಕನೆ ಹಿಕ್ಕನೆ ಮಾಡಿದ ಚಕ್ರವೇ ಕೌರವರಮ್ಮ ಮೂರ್ಖನಿಗೆ ಆರ್ಕನು ಕಾಣದಂತೆ ಮರೆಗಟ್ಟು ನೆಲ್ಲು ಬೇಗನೆ. ಎಲ್ಲ ಸಾರಥಿ ಸ್ವಾಮಿ, ನೋಡಿದೆಯಾ? ನೋಡಿದೇನು ದೇವ. ಜಯದ್ರಥನ ಕೊಲ್ಲುವುದಕ್ಕೆ ಉಪಾಯ ಮಾಡಿದರು. ಜಲಜಾಕ್ಷರೇ, ಕಲಿಪಾರ್ಥನೆ, ನಳಿನಾತ್ಮನ ಪಶ್ಚಿಮಗಿರಿಗೆ ಬರಿಯ ಸಾರಿದನು. ಬರದಿಂದ ನಾ ಮಾಡಿದ ಪ್ರತಿಕ್ರಿಯೆ ಭಂಗ ಬಂದು ಬಲಗಿದ್ದು ಇದ್ದು
ಕಲಿಪಾರ್ತನೆ ಒಮ್ಮೆ ಜ್ವಾಲಯಾಳ ಈ ಶರೀರವನ್ನು ದಹಿಸುವನು ಕಂದನನ್ನು ಕೊಂದ ಸೈಂಧವನು ತನ್ನ ಪ್ರಾಣವನ್ನೇ ಉಳಿಸಿಕೊಂಡನು. ಹರಿಯೇ ಪಾರ್ಥ ಕರದೊಳ್ಳ ಮೆರೆಯುವ ಗುರುತರವಾದ ಶಾಪಗಳನ್ನು ನಿಲ್ಲಿಸುವನು. ರಥವನ್ನು ಇಳಿಸು ಮುರವರಿ. ಈ ಶರೀರ ಭೋಗವಲ್ಲ ತೀರಿ ಹೋಯಿತು ಕೃಷ್ಣರಾಯ. ಅಗ್ನಿಯೊಳಗೆ ಕೆಣಿ ಬಿಡುವನು ಎನ್ನ ಕಾಯ. ಎಲ್ಲ ಹಂತಕಾಂತಕನಿಗೆ ಸಕನಾದ ಕುಂತಿ ಪುತ್ರನು ಚಿಂತಾಸ್ಪದಕ್ಕೆ ನೆಲೆಗೊಂಡನೆ. ಚಿಂತನಾದ ಚೈತ್ರತನು ಕಂದನು ಖಂಡಿಸುವುದಕ್ಕೆ ಲಕ್ಷ್ಮೀಕಾಂತನು ಕಾರಣವಾಗಿ ನಿಂತಿರುವುದೆಂಬುದು ಮರೆತು ಏನು? ನನಗೆ ಅಷ್ಟೈಶ್ವರ್ಯ ಎಂಬ ಮೂಲಭೂತಕ್ಕೆ ಕಾರಣರಾದ ಅಷ್ಟಬಾರಿಗೆ ಎಷ್ಟು ಕಷ್ಟ ಬಂದರೂ ನಾನು ತಿಳಿದಷ್ಟು ಚಿಂತಿಸಿದೆನು. ಶ್ರೇಷ್ಠರಾದ ಭಕ್ತರೇಶ್ವರಿಗೆ ಬಂದ ಕಷ್ಟವನ್ನು ನೋಡಿ ಸಹಿಸಲಾರೆನು. ಉತ್ತಮೋತ್ತಮ ಕೋಪಿಕ ಸ್ತ್ರೀ ರಕ್ತ ಸಲುವ ದೃಶ್ಯ ವ್ಯಕ್ತಿಗಳ ಪತ್ತು ಉತ್ತರಿಸಿದನು. ಸತ್ಯಭಾಮಾಧಿಪತ್ಯರ ಭೋಗ ಸುಖಕ್ಕಾಗಿ ಅವತಾರ ಮೆತ್ತಿ ಬಂದಿದ್ದೇನಲ್ಲ ಶ್ರೀ ಈ ಕೃಷ್ಣಾವತಾರನಾಗಿ. ದೇವತೋತ್ತಮರೇ ಕುತ್ತಿಗೆ ಉಪವಾಸ ಅಂತಂದ ಮೊದಲ ಮಾತ್ರ ತಾರಕರಂ ಮೃತ್ಯುವಿಗೆ ತುತ್ತು ಮಾಡಿ ತಪ್ಪಿದನು. ತಂದೆ ನಮ್ಮ ಪುತ್ರ ನಮ್ಮ ಕುತ್ತಿ ವಾಸನ ನೇತ್ರನಿಗೆ ಭಕ್ತೋತ್ತರಕ್ಕಾಗಿ ತಪ್ಪಿದನು. ಮತ್ತು ಪಾದತರಿಂದ ಒತ್ತಿ ಬಿಡಿದ ಪಾದೀಪ ಕಾಲಗಳು ಬಕರಿಂದ ಭೀಕರಿಂದ ಒಕ್ಕಲಿಸಿದನು. ಶಿಶುವಾಗಿ ಪೂತನಿ ಎಂಬ ರಾಕ್ಷಸರ ಪಸರು ಚಳಿ ಅಸಮ ಬಾಲಕನೆಂದೆನಿಸಿದನು. ದೇವತಾಂಶ ಮಧ್ಯ ಭಕ್ತರಿಗೆ ಸಂಶಯ ಕೊಡುವ ವಂಶ ದಂಸಗ ಇದೆ. ದುರ್ಜನನಾದ ಸೈನ್ಯವನ ಶಿರ ಕಚ್ಚಿಸಿ ಕೆಡಗುವುದಕ್ಕೆ ಅರ್ಜುನ ಮಾಡಿದ ಪ್ರತಿಕ್ರಿಯೆಗೆ ಗೆಲುವು ಬಂದಿರ್ತದೆ. ಎನಗೆ ಗರಣೆಂಬ ನಾಮ ವ್ಯಾತಕ್ಕೆ ಒಂದು ಕ್ಷಣದ ಚೇತ್ರ ಶಿರ ಕಾಣಿಸುವ ಗಗನಾಂತರಕ್ಕೆ. ಸೈನ್ಯವಂದೇಳು ಗಾಂಡೀವಿ ಗಾಡಿಯನ್ನು ನಡುವ ಕಿರಣೋತ್ತನೆ ಸೈಂಧವನೇ ಪಾಂಡವರ ಪಕ್ಷನಾಗಿ ಪಾರ್ಥನು ಹಾಕಿರುವ ಪ್ರತಿಕ್ರಿಯೆಯನ್ನು ಪಾಲಿಸುವಂತೆ ಮಾಡಿದನು. ಬೇಗನೆ ಹೌದು ಸೈಂಧವ. ಆದ್ಯ ಜನ್ನ ಮುನ್ನೆ ಹಿಡಿದು ಯಾತಕ್ಕೆ ಬರೆದಿ ಅರ್ಜುನನಿಗೆ ಶಾಂತಿಯನ್ನು ಪಡೆದ ಶಾಂತಮೂರ್ತಿಯ ತೂ ನನಿಷ್ಟು ವಿಧವಾಗಿ ಹೇಳಿಸಿದ್ರು ಸ್ವಲ್ಪ ಹೋದ್ರೆ ನಾಚಿಕೆಲವೇ. ಆಹೋ ಕೃಷ್ಣ ಸೈಂಧವ, ನೀನು ಸತ್ಯ ಸ್ವರೂಪನಾದ ಕಾರಣ ಸಾವಿನನ್ನು ಉಳಿಸಿವಿ. ನೀನು ದಿನ ಬಂದು ಹೋದ ಕಾರಣ ಬಂದ ದುಃಖವನ್ನು ಹೋಗಲಾಡಿಸಿವೆ. ಮಾಧವ ಸಾಕು ಬಿಡು ನಿನ್ನ ಕಪಟದ ಗುಣವ. ಎಲ್ಲ ಸಿಂಧುಮತೀತನಾದ ಸೈಂಧವನೇ, ಆಹೋ ಕೃಷ್ಣ ಎನ್ನನ್ನು ನೋಡಿ ಆಸೆ ಮಾಡಿ ಏನು ಸಹಜ ಮಾಡೋದು ಕೃಷ್ಣ. ಹಾಗಾದ್ರೆ ಸ್ವಲ್ಪ ತಾಳು. ನಿನ್ನ ಕಂದರವು ಖಂಡಿಸಿ ಗಗನಾಂತರ ಹೋಗುವ ಕಾಲಗಳು ಎನ್ನ ಪಾಂಚಜನ್ಯ ನಾದವನ್ನು ಕೇಳುವಂತೆ ಸ್ವಲ್ಪ ತಾಳು. ಶೇಷನ ಗುಹೆಯೊಳಗೆ ಮೋಸಕ್ಕೆ ಹೋದಾಗೆ ಮಕರ ಇದ್ದ ಮಡುವಿಗೆ ಮೃಗಾದಿ ಪಶುಗಳು ಸಿಲುಕಿದಂತಾಯ್ತು. ಅಯ್ಯೋ ಜಯದ್ರಥ, ಇನ್ನೇನಿದೆ ನಿನ್ನ ಜನ್ಮ ವ್ಯರ್ಥ. ಅಯ್ಯೋ, ಈಗ ನಾನು ಏನು ಮಾಡಲಿ? ಏನಾಗಬೇಕೆಂಬುವ ಸಂಕಲ್ಪವಿದೆಯೋ ಅದು ಅನುಭವಿಸಿದೆ ಮುಗಿಯುವುದಿಲ್ಲ. ಕೆಲ ಈ ಹೇಡಿಗಳಿರ ಇನ್ನ ನೀವು ಧೈರ್ಯಮಾನಸರಾಗಿರಿ. ಈ ಕಾಂಡೀವಿಯ ಕುರುಕ್ಷೇತ್ರ ರಕ್ತ ಭಯಂಕರವನ್ನಾಗಿ ಮಾಡಿತು. ಇಷ್ಟೆಲ್ಲ ಆಯಿತೇ ವಿನಃ ಬಲೆಯಾಗಬೇಕಾದ ಚೈತ್ರತನು ಮಾತ್ರ ನನಗೆ ದೊರೆಯಲಿಲ್ಲ. ಸೈಂಧವನ ವಧೆಯಾಗುವುದಕ್ಕಿಂತ ಮುಂಚಿತವಾಗಲೇ ಭಾಸ್ಕರರು ಹಸ್ತಚಲವನ್ನು ಸೇರಿಕೊಂಡನಲ್ಲ. ಪ್ರತಿಕ್ರಿಯೆ ಫಲಿಸಿದ ದೋಷಕ್ಕೆ ಅಗ್ನಿಯೊಳಗ ಭಗ್ನವಾಗುವುದೇ ಎನ್ನಗೆ ಸರಿಯಾದ ಶಿಕ್ಷಾ. ಪವಿತ್ರನಿಸಿದ ಪರಮಾತ್ಮನೇ, ಕಲಿಪಾರ್ಥನೆ, ಎನ್ನ ಪ್ರಾರ್ಥನೆಯನ್ನು ನೆರವೇರಿಸುವುದಕ್ಕೆ ನೀನೇ ಕರ್ತ. ಎಲ್ಲಿಯವರೆಗೂ ಶತ್ರುಗಳು ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೂ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡ. ನಾನು ಇನ್ನ ಪರಲೋಕಕ್ಕೆ ಹೊರಡು ನಿನಗೆ ಅಪ್ಪಣೆಯನ್ನು ಕೊಡು ದೇವ ದಿವ್ಯ ಪ್ರಭಾವ. ನೋಡಿ, ನನಗೆ ಸಹಿಸಲು ಸಾಧ್ಯವಾದ ಸಂಕಟ ಉಂಟಾಗುತ್ತದೆ. ಅದು ಯಾತಕ್ಕೆ ನಾರಾಯಣ? ಪಂಚ ಪ್ರಾಣಗಳೇ ಪಾಂಡವರನ್ನು ತಿಳಿದುಕೊಂಡಿದ್ದೇನಲ್ಲೋ. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ಧನುಂಜಯ, ಧನುಜಾರಿ, ಮುಂದೆ ಇದಕ್ಕೇನು ಮಾಡಿ ಉಪಾಯ?
ದೇವ ಇನ್ನ ನಾನು ಪರಲೋಕಕ್ಕೆ ಹೊರಡು ನಿನಗೆ ಅಪ್ಪಣೆಯನ್ನು ಕೊಡು ದೇವ ದಿವಪ್ರಭಾವ. ಬಲ ಬಲ ಪಾಪಿಯೇ, ಎಲೆ ಹದವ, ಪ್ರಪಂಚವನ್ನು ಬಿಟ್ಟು ಹೋಗಲಾರದೆ ಕೃಷ್ಣನನ್ನು ಕುತ್ತಿಗೆ ಕಟ್ಟಿಕೊಂಡು ಗೋಳಾಡುತ್ತೇನೋ ಅರ್ಜುನ. ಎಲೆ ದುರ್ಯೋಧನ, ನಿನ್ನ ನಡವಳಿಕೆ ಯಾಕೆ ಪಶ್ಚಾತ್ತಾಪ ಮಾಡುತ್ತಿದೆ? ಈ ಕೃಷ್ಣನನ್ನು ನೀನು ನಂಬಬಹುದೇ? ಸಹಜವಾಗಿ ನಂಬುವನು. ಇವನನ್ನು ನಿನ್ನನ್ನು ಸಮಸಪ್ತಕರ ಮೇಲೆ ಎದ್ದ ಮಾಡಲು ಕರೆದಿದ್ದ ವೈದ್ಯದಲ್ಲಿ ಪ್ರಪಂಚವನ್ನು ನಿನ್ನ ಪುತ್ರಲ್ಲಿ ಮರಣವಾಗುತ್ತಿದ್ದರು. ನೀನು ಛತ್ರ ವೀರನು, ಚಂದ್ರಕುಲ ತಿಲಕನು. ಇನ್ನಾದರೆ ಈ ಗೊಲ್ಲನ ಮೇಲೆ ಮೋಹನ್ ಬಿಡ ಪಾರ್ಥ. ಆಯ್ತು ನಿನ್ನ ಬಾಳವಿ. ಎಲೆ ದುರ್ಯೋಧನ, ಹಾವು ಅರ್ಜುನ, ಸಾಕು ಮಾಡು ನಿನ್ನ ದುರ್ವಿಧಿಗಳ ವಚನ. ಎಲೆ ಬಂಡ, ಎಲೆ ಆತ್ಮ, ಎನ್ನಮ್ಮ ನೀನು ಎಷ್ಟು ಬೇಕಾದರೆ ನಿಂದಿಸು, ನಾನು ಸಹಿಸಿಕೊಳ್ಳಬಲ್ಲೆನು. ಆದರೆ ಎನ್ನ ವಾಸದೇವನನ್ನು ನಿಂದಿಸಿದರು. ಎಲೆ ಬಂಡ, ಎಲೆ ಆತ್ಮ, ನೀಲ ಮೇಘ ಶ್ಯಾಮನ ಸ್ವರೂಪವನ್ನು ನೀನೇನು ಬಲ್ಲೆ? ಜ್ಞಾನ ನೇತ್ರ ಉಳ್ಳವರು ಈ ಮಹಾ ಮಹಿಮನ ಸ್ವರೂಪವನ್ನು ಬಲ್ಲವರಲ್ಲದೆ ಕುರುಡನ ಹೊಟ್ಟೆಯಲ್ಲಿ ಹುಟ್ಟಿ ನಿನ್ನಂತ ಕುಡನಾದವನಿಗೆ ಈ ಗಣವಾಹನ ನೆಲೆಯಲ್ಲಿ ಕಂಡು ಬರುವ ದುರ್ಯೋಧನ ಇನ್ನಾರ ನಿಮಿಷದಲ್ಲಿ ಏನಾಗುವುದು ಸ್ವಲ್ಪ ತಾಳು. ಪಾಂಡವರ ಪಂಥ ಪೌರಸವೆಂಬ ರೀತಿ ನಂತರಕ್ಕೆ ಪಾವಕ ಸ್ವರೂಪದಲ್ಲ ಚೈತ್ರದಮನ ಗೊತ್ತಿರವಾಗಿದೆ. ಗೊತ್ತಿರುವುದು ನಿಲ್ಲದೆ ಬಂಡ. ನಿನ್ನ ಸಾಹಸವಲ್ಲ ಹಕ್ಕಿನಿ ಪಾಲಾಗುವುದಕ್ಕೆ ಸಾಯಂಕಾಲವಾಗಿ ಹೋಯಿತು. ನಿನ್ನ ಪ್ರತಿಕ್ರಿಯೆಯ ಮೂಲವಾದ ಪಾರ್ಥ ಸಾಯ್ತು. ನಿನ್ನ ಎಲೆ ನಗಬೇಡಿ, ಹರಗನಿಗೆ ಹಗಲು ಇರುವವರೆಗೂ ಗೂಗಿಯಂತೆ ಗೂಡಿನಲ್ಲಿ ಸೇರಿಕೊಂಡು ಸಾಯಂಕಾಲವಾಗುತ್ತದೆ ರೆಕ್ಕೆಯನ್ನು ಜಾರಿಸುತ್ತ ಹೊರಗೆ ಬಂದಿಯಾ? ಎಲೆ ಪಾಪಿ, ಹದಮ, ಎಲೆ ಧೈರ್ಯಗೊಂಡ ಸೌಮ್ಯಹೀನನೇ, ಈಗ ಸೂರ್ಯ ದೇವನ ಒಂದು ಕ್ಷಣವಿದ್ದಿದ್ದರೆ ಆಕಾಶಕ್ಕೆ ಹಾರಿಸುತ್ತಿದ್ದರು. ಎಲೆ ಕೊಂಡ, ಹದಮ, ನೀನಂತ ಪಟು ಪಟನಾದರೆ ನಿಂದಕ್ಕೆ ನಿನ್ನ ಎದ್ದು ದ್ರೌಪದಿ ಸೀರೆಯನ್ನು ಜಗತ್ತಕ್ಕಾದ ದುಶ್ವಾಸನ ಸೆಳೆಯುವಾಗ ಎನ್ನು ಮನೆಯಲ್ಲಿ ಕಳೆದೆಂದು ಈ ಭೂಮಂಡಲಕ್ಕೆ ತೆಗೆದುಕೊಂಡು ಕುಳಿತು ಕಳೆದ ಕ್ರಮನೇನಲ್ಲವೇನೋ? ಹದಮ, ಹೆಚ್ಚು ಮಾತನಾಡಬೇಡ. ಎಲೆ ಸೈನ್ಯವ, ಹದಮ, ನಮ್ಮ ಹೆಂಡತಿಯಾದ ದ್ರೌಪದಿಯನ್ನು ದುಸ್ಸಾಹಸನ ಸಭೆಯಲ್ಲಿ ಸೀರೆಯನ್ನು ಸೆಳೆದನೆಂದು ಹೇಳಿದೆಯಲ್ಲ. ಹೌದಾದಮ್ಮ, ಆದರೆ ನಿಮ್ಮ ಭಾವನಾದ ದುರ್ಯೋಧನ ಹೆಂಡತಿಯಾದ ಭಾನುಮತಿನ ಗಾಜಿನ ಕಂಬಕ್ಕೆ ಕಟ್ಟಿ ಸಂಭಾಗ ಮಾಡಿದಾಗ ಕೆಟ್ಟವಾಯಿತು ನಿನ್ನ ಪೌರುಷವು. ಹುಚ್ಚನಂತೆ ಎಚ್ಚರ ತಪ್ಪಿ ಮಾತಾಡಿದ್ರೆ ಕೇಳುವರಿ ಹಾರಿಲ್ಲ. ಹಲೋ ಅರ್ಜುನ, ಎಲ್ಲ ಈ ಸೈನ್ಯವ, ನಾನು ನಿನ್ನ ನಿಂದನೆ ಮಾಡುವುದಲ್ಲ, ನಿನ್ನದೇನು ಆಗಿ ಹೋಯ್ತು ಪೋಗ. ಈ ಕಪಡ ಕೃಷ್ಣನ ಮಾತಿಗೆ ಮರಳಾದವರಿಗೆಲ್ಲ ಎಚ್ಚರಿಸಿ ಹೇಳುವುದೇ ರಾಗ. ಎಲ್ಲ ನರನೇ, ಎಲೆ ಬಂಡ, ಈ ನಾರಾಯಣನ ನಿರಾಕಾರ ಬಂದು ಭಾವಿಸಿವಿ. ನೀನೇ ನೋಡಿ ನಿನಗೆ ದುರ್ದಾಶ ಉಂಟಾದಾಗ ತಾನು ಮಾತ್ರ ಧರ್ಮಕನಾಗಿರುವನು. ಚಾಚಿ, ಎಲೆ ಬಂಡ, ಸಾಕು ಸಾಕು ಯಾತಕ್ಕೆ ಕುಳಿತೆ ನೋಡಿ ಈ ಧನುಧಾರಿ ರೀತಿ. ಅವನು ಮನಸ್ಸಿಗೆ ಬಂದಾಗೆ ಬಗಳಿಕೊಳ್ಳಲಿ. ಎನ್ನ ಪರಲೋಕಕ್ಕೆ ಆಜ್ಞೆಯನ್ನು ಕೊಡು ದೇವ ದಿವ್ಯ ಪ್ರಭಾವ. ಹೋ ಅರ್ಜುನ, ಎಲೆ ದುರ್ಯೋಧನ, ಚಾರ ಚೋರನಾದ ಕೃಷ್ಣನಿಗೆ ನಮಸ್ಕರಿಸು. ಬಲರೆ
ಬಲಿರೆ ಸೋದರ ಮಾವನ ಕೊಂದನಂ ತೋತ್ತನ ಪುರಸ್ಕರಿಸು. ಈ ಕೃಷ್ಣನ ಮೂರ್ತನಾದ ಮೇಲೆ ಇನ್ನು ನಮಸ್ಕರಿಸುವರಿಂದ ಹರಿಯಿಲ್ಲ. ಆದ ಕಾರಣ ಚೆನ್ನಾಗ ದೀರ್ಘ ದಂಡ ಪ್ರಣಾಮವನ್ನು ಮಾಡಿ ಕಿರಟಿ ಇವನನ್ನು ಧರಿಸಬೇಕಾಗುವುದು. ಕುಟಿಲೋಪಾದಿಯಲ್ಲಿ ಸಮರ್ಥನಾದ ಕಟಕಾಚಾರ್ಯನು ಎಲ್ಲ ಕಪಟದಲ್ಲಿ ಅರಿಯದೆ ತನ್ನ ಸಕಟದಲ್ಲಿದ್ದ ಜಾತರನ್ನು ಬಹಿರ್ಭಾಗಕ್ಕೆ ತಂದನು. ಬೇಟೆಗಾರನ ಕೈ ಒಳಗೆ ಸಿಲುಕಿದ ಮನೋಪಾದಿಯಲ್ಲಿ ಜಯದ್ರಥನು ಜೀವಿತವಾಗಿರುವ ನಿನ್ನು ಅಗ್ನಿ ಪ್ರವೇಶವಂತ ಮಾಡುವುದಕ್ಕಿಂತ ಮುಂಚೆ ಅರ್ಜುನ ಗಾಂಡೀವ ಧನಿಯನ್ನು ಮಾಡು. ಗುಣಾಂತರಂಗನೇ ಕಲಿಪಾರ್ಥನೆ ಸೂರ್ಯನು ಅಸ್ತಮಿಸಿದನು ಇನ್ನು. ಪಾರ್ಥನೆ ನಿಂದ ಪ್ರತಿಜ್ಞೆಗಾಗಿ ಹೇಳುವನು ಮತ್ತೆ ಆತಕ್ಕೆ ತಡ ಮಾಡಿವಿ. ಅದೇನು ನಾರಾಯಣ? ಬೀಭತ್ಸುವೆ ನಾರಾಯಣ ವಚನ ಭ್ರಷ್ಟನಾಥನೆಂದು ಭೀತನಾಗಬೇಡ. ಅದು ಯಾತಕ್ಕೆ ಮಾಧವ? ಭೂತಳವನ್ನು ಬೆಳಗುವ ಸೂರ್ಯನಿಗೆ ಎಲ್ಲ ಕಲತರ ಇರುವ ಚಕ್ರವನ್ನು ಮರೆ ಇಟ್ಟಿರುವನು. ಕ್ಷಣದಲ್ಲಿ ತೆಗೆಯುವನು. ಸೂರ್ಯನ ಅಸ್ತಮಾಗಿಲ್ಲ ನೋಡಿನ್ನು. ಸಾಕು ಮಾಡು ಇನ್ನು ನಿನ್ನ ದುರ್ವಿಧಿಯ ವಚನೆ. ನೀನು ಸಾಕು ಮಾಡಿದ ಪರಿಹಾರ ಮಾತುಗಳು. ನಿನ್ನ ತೃಷಿಯನ್ನು ಹಾರಿಸುವ ಛಲವು ಸಿಕ್ಕಿತು. ಎಲೆ ಬಂಡ ಅದಮ ಎನ್ನ ಗಾಂಡೀವಕ್ಕೆ ಹೊರಡುವ ಬಾಣಗಳಿಗೆ ಲಕ್ಷ್ಯವನ್ನು ಸಿಕ್ಕಿತು. ಎನ್ನ ಪುತ್ರನನ್ನು ಕೊಂದ ಹಠವನ್ನು ತೀರಿಸಿಕೊಳ್ಳುವೆನು. ಎಲೆ ಬಂಡ ಅದಮ ಬೈರ್ಯ ಕಡಗರಿಯಾದ ಪ್ರಾರ್ಥನೆ ಒಡೆದ ಬಾಣವು ಸೈಂಧವನ ತನ್ನ ನಡು ಬದರಿ ಎದ್ದ ತರಿಗುತ್ತ ಪೊಡವಿ ಇಳಿಯುವುದು ನೋಡು ಬೇಗನೆ. ನೋಡಿದೆನು ನಾರಾಯಣ. ಜಯದ್ರಥನ ತಲೆಯ ಪೊಡವಿಗೆ ದಾವನ ಕಡುವನು. ಅವನ ತಲೆ ಶಾಸ್ತ್ರ ಓಡಾಗಲೆಂದು ತಂದೆಯಾದ ಶಂಕರನಿಂದ ವರವನ್ನು ಪಡೆದಿರುವನು. ರುದ್ರಾಕ್ಷೇತ್ರವು ವರವನ್ನು ಪಡೆದಿರುವನು. ನದಿ ಒಳಗೆ ಕುಳಿತು ಸೂರ್ಯನ ಹರಕೆಯನ್ನು ಬಿಡುತ್ತಿರುವನು. ಅವನ ಕರದೊಳಗೆ ಜಯದ್ರಥನ ಶಿರ ಬೀಳುವಂತೆ ಬ್ರಹ್ಮಾಸ್ತ್ರನ್ನು ಹೂಡಿ ಹೊಡಿ. ಅವನ ತಲೆಗಾಗಿ ನಿನ್ನ ತಲೆಗೆ ಅವನ ತಲೆ ಶಾಸ್ತ್ರ ಓಡಾಗುವುದಿಲ್ಲ. ಕಲಿಪಾರ್ಥನೆ ಕಲಿ ತಿಲಕನಾದ ಹರಿಮನನ್ನು ಕೊಂದವನು ಕ್ಷಣ ಮಾತ್ರದಲ್ಲೂ ಕೊಂಡು ಬಂದಿದ್ದನು. ಹೌದೇನು ಪಾರ್ಥ? ನಾರಾಯಣ ಕಲಿಪಾರ್ಥನೆ ಉದ್ಭವಿಸಿದನು. ಅವನ ಆಯುಷ್ಯವನ್ನು ಮುಗಿಯಿತು. ಅವನ ಶಿರವನ್ನು ಅವನ ತಂದೆಯ ಕರದಲ್ಲಿ ಬೀಳುವಂತೆ ಕತ್ತರಿಸಿದ ನಾರಾಯಣ. ಅವನಲ್ಲಿದ್ದರೆ ಇದು ಯಾರಾದರೂ ಎಲ್ಲ ಸಾರಥಿ ಅರ್ಜುನನು ಮಾಡಿದ ಪ್ರತಿಕ್ರಿಯೆಗೆ ವಿಘ್ನ ಬಾರದಂತೆ ಜಯದ್ರಥನನ್ನು ಕೊಲ್ಲಿಸಿದೆನು. ಇವನಿಗೆ ಯಾವ ತೊಂದರೆ ಬಾರದಂತೆ ನಿವಾರಣೆಯನ್ನು ಮಾಡಿದೆನು. ತಡವೇತಕ್ಕಿನ್ನು ನಮ್ಮ ಶಿಬಿರಕ್ಕೆ ರಥವನ್ನು ಬಿಡುವಂತ ನಾನು ಸಾರಥಿ ಹೊಡಿತೀನಿ. ಜೈಬೇರು ಜಾಗ್ರತೆ.
ಪಾರ್ಥ, ಸಮರ ವಿಜಯಕ್ಕೆ ಶಿವನ ಕೃಪೆ ಸಂಕ್ರಮಿಸಿತು ನನಗೆ. ಅದೇನು ಪಾರ್ಥ? ಅನುಪಮ ವಿಲಾಸದ ಕನಸು ಕಂಡೆನು, ಕೇಳು ನಿನಗೆ. ಅದೇನು ಚೆನ್ನಾಗಿ ಹೇಳು ಪಾರ್ಥ. ಅಂದಾಕ್ಷಣೆ ಕಲಿ ಪಾರ್ಥನೆ. ಸ್ವಪ್ನದ ರಂಜಿಪ ಕಂಚದೆಯಲ್ಲ ಶಿವನ ಬಂಧು ಮಗನೇ, ನಿನ್ನ ಪ್ರತಿಕ್ರಿಯೆ ಪ್ರತಿ ಉತ್ತರ ಉಂಟೆ. ಅಂದದಿರು ಎಂದು ಸಿಂಧುರಿಯ ಶಾಪಮೆಂದ ಕರಕ್ಕೆ ನೀಡಿದನು. ಹೌದೇನು ಪಾರ್ಥ? ಪಕ್ಷಿ ವಾಹನನೇ ಕೇಳು. ಸುಭದ್ರಾ ಕಾಂತನೇ ಹೇಳು. ದಂಸಿಯ ಬಂದು ಸೈನ್ಯವನ ಶಿರ ಲಕ್ಷ್ಯವಿಲ್ಲದೆ ಸರಿ ಎಂದು ಕರ್ಣಕಟಾಕ್ಷದಿಂದ ಗಾಂಡಿವಿಯ ನಿಜ ಶಾಪ ಬೇಡಿ ಎಂದನು. ಹೌದೇನು ಪಾರ್ಥ? ದಾನವ ದಂಸಿಯೇ ಕೇಳು. ಮಧ್ಯಮ ಪಾಂಡವ